ಈಗ ಫೈನಲಿ ನಾವು ಬಿಹಾರ್ನ ಬಿಡ್ತಾ ಇದ್ದೀವಿ. ಸಿಟಿಯಿಂದ ಒಂದು 50-100 ಕಿಲೋಮೀಟ್ರ್ ಆಚೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಔಟರ್ ರಿಂಗ್ ರೋಡ್ 4 ಲೈನ್ ಇದು, ಸೀದಾ ಸಿಲ್ಲಿಗುಡಿಗೆ ಹೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ರೋಡು. ಟೈಮ್ ಬಂದು ಕರೆಕ್ಟಾಗಿ 4 ಗಂಟೆ 1 ನಿಮಿಷ ಆಗಿದೆ. ಥರ ಲೈಟಾಗಿ ಮಂಜು ಬೀಳೋ ಥರ ಆಗ್ತಾಯಿದೆ. ಏನು ಹೊಗೆನೋ ಮಂಜ ಏನೋ ಗೊತ್ತಾಗ್ತಾ ಇಲ್ಲ ಗುರು. ನೋಡಿ ಸಕ್ಕತ್ತಾಗಿದೆ ಗುರು ಪ್ಲೇಸ್ ಮಾತ್ರ. ಇದೇ ಫಸ್ಟ್ ಟೈಮು ಈ ಹೈವೇಲಿ ಬರ್ತಾ ಇರೋದು. ನಾನು ಬಿಹಾರಿಗೆಲ್ಲ ಬಂದಿದ್ದೀನಿ, ಬಿಹಾರಿಂದ ವಾಪಸ್ ಹೊರಟೋಗಿದ್ದೀನಿ. ಈ ರೋಡಲ್ಲಿ ಯಾವತ್ತೂ ಬಂದಿಲ್ಲ, ಇದೇ ಫಸ್ಟ್ ಟೈಮು. ಸಕ್ಕತ್ತಾಗಿದೆ. ಆಚೆ ಬಂದು ಆಲ್ರೆಡಿ ಒಂದು 15,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ. ಕರೆಕ್ಟಾಗಿ ಆಗೋಗುತ್ತೆ, ಹೋಗ್ಬಿಡ್ಬೋದು. ಬನ್ನಿ, ಇಲ್ಲಿಂದ ಸೀದಾ ಇನ್ನೊಂದು 150 ಕಿಲೋಮೀಟ್ರ್ ಹೋಗಿ ಸಿಗ್ತೀನಿ. ಈಗ ಪ್ರೆಸೆಂಟ್ ಟೈಮ್ ಬಂದುಬಿಟ್ಟು 8:50. ಇನ್ನೂ ಇಲ್ಲಿಂದ ಸಿಲ್ಲಿಗುಡಿ 215 ಕಿಲೋಮೀಟ್ರ್ ಐತೆ. ಸಿಕ್ಕಾಪಟ್ಟೆ ನಿದ್ದೆ ಬೇರೆ ಹಿಡಿತಾ ಇದೆ ಗುರು. ಇದು ಸಿಂಗಲ್ ರೋಡ್ ಆಗಿಬಿಟ್ಟಿದೆ. ಆವಾಗಲೇ 4 ಲೈನ್ ಇತ್ತು, ಈಗ ಸಿಂಗಲ್ ಲೈನಾಗಿ ಹೋಗೈತೆ. ಆಲ್ರೆಡಿ ಸಿಂಗಲ್ ಲೈನಲ್ಲೇ ಒಂದು 80 ಕಿಲೋಮೀಟ್ರ್ ಬಂದಿದ್ದೀನಿ ಅಂದ್ಕೊಳ್ಳಿ. ನೋಡಿ ಇದೇ ರೀತಿ ಹೋಗ್ತಾ ಇದ್ದೀವಿ. ರೋಡು ಸಾಗ್ತಾ ಇಲ್ಲ. ಏನು ಮಾಡೋದಂತನೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಿನ್ನೆ ನಿದ್ದೆಗಟ್ಟಿರೋದ್ರಿಂದ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾಯಿದೆ. ಹೆಂಗಾರ ಮಾಡಿ 200 ಕಿಲೋಮೀಟ್ರ್ ಸಿಲ್ಲಿಗುಡಿಗೆ ಹೋಗಿ ಮನಿಕೋಬೇಕು. ಈ ಕಡೆ ಸಿಕ್ಕಾಬಟ್ಟೆ ಮದ್ಯಗಳು ಸ್ಟಾರ್ಟ್ ಆಗ್ಬಿಟ್ಟವ್ರು. ಎಲ್ಲಿ ನೋಡಿದ್ರು ಬರೀ ಮದುವೆ, DJ. ನೋಡಿ ಪಟಾಕಿ ಹೊಡಿತಿರೋದು ಮದುವೆದೇನೆ, ಬೇರೆ ಏನೋ ಫಂಕ್ಷನ್ದಲ್ಲ. ಸಕ್ಕ ಗ್ರ್ಯಾಂಡಾಗಿ ಮಾಡ್ತಾರೆ ಮದುವೆಗಳು ಈ ಕಡೆ. ಆಮೇಲೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಬಿಹಾರು ಸಿಕ್ಕಾಬಟ್ಟೆ ಬಡವರಿರೋ ಜಾಗ ಅಂದ್ಕೊಂಡೆ. ಆ ಥರ ಇಲ್ಲ ಗುರು. ನಮ್ಮ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಐತೋ ಇಲ್ಲೂ ಅದೇ ಪರಿಸ್ಥಿತಿನೇ ಇರೋದು. ದೊಡ್ಡ ದೊಡ್ಡ ಸಿಟಿಗಳಿದ್ದಾವೆ, ದೊಡ್ಡ ದೊಡ್ಡ ಮನೆಗಳು, ಬೆನ್ಸ್ ಕಾರ್ಗಳು. ಇಂಥ ಕಾರ್ ಇಲ್ಲ ಅನ್ನಂಗಿಲ್ಲ ಗುರು. ಎಲ್ಲ ಥರನೂ ಐತೆ, ಎಲ್ಲ ಥರನೂ ಅಫಿಷಿಯಲ್ ಇದ್ದಾರೆ ಇಲ್ಲಿ. ಬಡವ್ರು ಅಂದರೆ ಈಗ ನಮ್ಮ ಕಡೆ ಹಳ್ಳಿಲಿ ಯಾವ ಥರ ಬಡವ್ರು ಇದ್ದಾರೆ ಅದೇ ಥರ ಈ ಕಡೆನೂ ಬಡವ್ರು ಇದ್ದಾರೆ. ನಮ್ಮ ಕಡೆ ಯಾವ ಥರ ಶ್ರೀಮಂತರು ಇದ್ದಾರೆ ಅದೇ ಥರ ಈ ಕಡೆನೂ ಶ್ರೀಮಂತರು ಇದ್ದಾರೆ. ನೋಡಿ ಕೇಳಿಸ್ಕೊಳ್ಳಿ, ಎಲ್ಲ ಮದುವೆಗೂ ಡಿ ಜೆ ಇಲ್ದಂಗೆಲ್ಲ ನೋಡಿ ಕಾರ್ಗಳು ನೋಡಿರಿ ಅವರು ಎಲ್ಲ. ಈ ಕಡೆನೂ ಸಿಕ್ಕಾಬಟ್ಟೆ ರಿಚ್ಚಾಗೇ ಇದ್ದಾರೆ. ಏನು ಪ್ರಾಬ್ಲಮ್ಮು ಅಂದರೆ ಇಲ್ಲಿ ಬಡವ್ರ ಮಕ್ಕಳು ಕ್ಲೀನಾಗಿ ಓದಲ್ಲ, ಏನಿಲ್ಲ, ಸ್ಕೂಲ್ಗಳಿಗೆ ಹೋಗಲ್ಲ ಅಂದ್ಬಿಟ್ಟು ಅವ್ರಿಗೇನು ಕೆಲಸ ಸಿಗಲ್ಲ. ಹಂಗಾಗ್ಬಿಟ್ಟೆ ಎಲ್ಲ ನಮ್ಮ ಕಡೆ ಬಂದು ಇದು ಮಾಡ್ತಿರೋದು. ಇಲ್ಲೇನು ಕೆಲಸ ಇಲ್ಲ ಅಂತ ಏನಿಲ್ಲ ಗುರು. ದೊಡ್ಡ ದೊಡ್ಡ ಸಿಟಿನೇ, ಒಳ್ಳೊಳ್ಳೆ ಕೆಲಸಗಳಿದ್ದಾರೆ. ಆದರೆ ಇಲ್ಲಿ ಏನಕ್ಕೆ ಮಾಡಲ್ಲ ಅಂತ ಗೊತ್ತಿಲ್ಲ ಇವರು. ನನಗೆ ಮುಂಚೆ ಈ ಕಡೆ ಬರೋಕ್ಕಿಂತ ಮುಂಚೆ ಎಲ್ಲ ಹೇಳೋರಲ್ಲ, ಈ ಕಡೆ ತಿನ್ನೋಕ್ಕೆ ಏನೂ ಸಿಗಲ್ಲ, ಏನೂ ಇಲ್ಲ, ಅಷ್ಟೊಂದು ಬರಗಾಲ ಈ ಕಡೆ, ಊಟಕ್ಕೂ ಬರಗಾಲ ಅಂತ. ಆ ಥರ ಏನೂ ಇಲ್ಲ ಗುರು, ಅವೆಲ್ಲ ಸುಳ್ಳು. ಎಲ್ಲ ಥರನೂ ಐತೆ, ಎಲ್ಲನೂ ಐತೆ. ಏನು ಅಂದರೆ ದುಡಿಯೋನಿಗೆ ಎಲ್ಲ ಸಿಗುತ್ತೆ. ದುಡಿದಲ್ಲೇ ಇದ್ದು ಮನೇಲಿ ಕೂತ್ಕೊತೀನಿ ಅಂದ್ರೆ ಎಲ್ಲ ಕಡೆ ಅವ್ರು ಆಲ್ ಓವರ್ ಇಂಡಿಯಾ ಬೇಡ, ಬೇರೆ ಯಾವುದೇ ಕಂಟ್ರಿಗೆ ಹೋದ್ರೂ ಆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಷ್ಟೇ. ನಾನೇನೋ ನಿಜ ಅಂದ್ಕೊಂಡ್ಬಿಟ್ಟಿದ್ದೆ, ಅಷ್ಟೊಂದೆಲ್ಲ ಪ್ರಾಬ್ಲಮ್ ಇಟ್ಕೊಂಡ್ಬರ್ತಾರೆ ಪಾಪ, ಊಟಕ್ಕೋಸ್ಕರ ಬಂದು ಕೆಲಸ ಮಾಡ್ತಾರೆ ಹಿಂದಿಯವರು ಅಂತ. ಆ ಥರ ಏನೂ ಇಲ್ಲ. ಒಳ್ಳೆ ಎಜುಕೇಷನ್ ಮಾಡ್ದಲೇ ನಮ್ಮ ಥರನೇ ಇದು ಮಾಡಿಕೊಂಡು, ಈಗ ನಮ್ಮದು ನೋಡಿ, ನಾವು ಎಜುಕೇಷನ್ ಇಲ್ಲ, ಏನೂ ಇಲ್ಲ, ಏನೋ ಒಂದು ಕೆಲಸ ಕಲ್ತ್ವಿ ಮಾಡ್ತಾಯಿದ್ದೀವಿ ಅಷ್ಟೇ. ಆ ಥರ ಇದ್ದಾಗ ನಾವೂ ನೋಡಿ ಬೆಂಗಳೂರು ಬಿಟ್ಟು ಹೊರಗಡೆ ಬಂದು ದುಡಿತಾ ಇರೋ ಇದಾಗ್ಬಿಟ್ಟಿದೆ. ಸೇಮ್ ಅವ್ರ ಥರನೇ ನಾವುಗಳು ಆಗ್ಬಿಟ್ಟಿದ್ದೀವಿ. ರಾಜ್ಯದಿಂದ ರಾಜ್ಯಕ್ಕೆ ಬಂದು ದುಡಿತಾ ಇರೋದು. ಆ್ಯಕ್ಚುಲಿ ನಾವೀಗ ಸದ್ಯಕ್ಕೆ ಇರೋದು ಬೆಂಗಳೂರಲ್ಲಿ. ಎಲ್ಲ ಬೆಂಗಳೂರಲ್ಲಿ ದುಡಿತವ್ರೆ. ನಾವು ಬೆಂಗಳೂರಲ್ಲಿದ್ದೇ ಬೆಂಗಳೂರಿಂದ ಆಚೆ ಬಂದು ದುಡಿತಾ ಇದ್ದೀವಿ. ಯಾವ ಥರ ಇದೆ ನೋಡಿ ಪರಿಸ್ಥಿತಿ. ಬನ್ನಿ ಈಗ ನೋಡಿ, ಇವೆಲ್ಲ ವೆಸ್ಟ್ ಬೆಂಗಾಲ್ ಗಾಡಿಗಳೇ. ಇನ್ನೇನು ನಿಯರೆಸ್ಟು ಬಾರ್ಡ್ರ್ ಇದೆ, ಇನ್ನೊಂದು 100-150 ಕಿಲೋಮೀಟ್ರ್ ಬಾರ್ಡ್ರು.
ಸೀದಾ ಸಿಲಿಗುಡಿ ಎಂಟ್ರಿ ಆಗಿಬಿಡ್ತೀನಿ. ಹೆಂಗಾರ ಮಾಡಿ ಹೋಗಲೇಬೇಕು, ಯಾಕಂದರೆ ಇನ್ನು ಸಿಲಿಗುಡಿಗೆ ಹೋದರೆ ಮಿಕ್ಕೋದು ಇನ್ನೊಂದು 550 ಕಿಲೋಮೀಟ್ರ್ ಮಿಕ್ಕೋದಷ್ಟೇ. ನಾನು ಏನಕ್ಕೆ ಬೇಗ ಹೋಗಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, 550 ಕಿಲೋಮೀಟ್ರಲ್ಲಿ 450 ಕಿಲೋಮೀಟ್ರು ಗುವಾಹಟಿ ಇದೆ. ಅಲ್ಲಿ ತನಕ ಏನೂ ಪ್ರಾಬ್ಲಮ್ ಇಲ್ಲ. ಮೇಘಾಲಯ ರೈಡ್ ತಗೊಂಡಿದ್ದ ತಕ್ಷಣ ಫುಲ್ಲು ಘಾಟು, ಸಿಕ್ಕಾಪಟ್ಟೆ ಘಾಟಿದೆ. ಅಲ್ಲೇ ಮಿನಿಮಮ್ ಏನಿಲ್ಲ ಅನ್ನೋ 150-200 ಕಿಲೋಮೀಟ್ರಿಗೇ 6-7 ಅವರ್ ಟೈಮ್ ಬೇಕು. ಅದಕ್ಕೆ ಇಲ್ಲಿ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಅಲ್ಲಿ ಘಾಟ್ ಇಳಿಸ್ಬೋದು. ಇಲ್ಲೇ ನಾನು ಲೇಟ್ ಮಾಡಿಬಿಟ್ರೆ ಅಲ್ಲೂ ಒಂದು 6-7 ಅವರನ್ನು ಮತ್ತೆ ಒಂದು 2 ದಿನ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ 12 ಗಂಟೆ ತನಕ ಗಾಡಿ ಓಡಿಸಿದ್ರೆ ಸೀದಾ ಸಿಲಿಗುಡಿ ಹೋಗ್ಬಿಡ್ತೀನಿ. 4 ಅವರ್ ತೋರಿಸ್ತೈತೆ. 4 ಅವರ್ ಅಂದರೆ ಈಗ 9 ಗಂಟೆ, 9, 4, 13 ಆಗಿಬಿಡುತ್ತೆ. ಆರಾಮಾಗಿ ಹೋಗ್ಬಿಡೋಣಂತೆ. ಸಾಂಗಿಂಗ್ ಹಾಕ್ಕೊಂಡು, ಇನ್ನೂ ಊಟನೂ ಮಾಡಿಲ್ಲ, ಸಾಂಗಿಂಗ್ ಹಾಕ್ಕೊಂಡು ಹೆಂಗೋ ನಿದ್ದೆ ಬರ್ದಂಗೆ ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ, ನಿಮಗೆ ಸೀದಾ ಬಾರ್ಡ್ರಿಗೆ ಹೋಗಿ ಸಿಗ್ತೀನಿ ಡೈರೆಕ್ಟ್. ಗುರು ಟೋಲಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಜಗಳ. ಈ ಗಾಡಿಯವನು ಏನೋ ಸಿಕ್ಕಾಪಟ್ಟೆ ಜಗಳ ಮಾಡ್ತವ್ರೆ, ಏನಂತ ಗೊತ್ತಿಲ್ಲ. ಅರ್ಧ ಗಂಟೆ ಆಗೋಯ್ತು ಆಲ್ರೆಡಿ.